ನಡೆದಾಡುವ ದೇವರು ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಇಂದು ಅದ್ದೂರಿಯಾಗಿ ನಡೆಯಲಿದೆ. ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಇವತ್ತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಆಗಮಿಸಲಿದ್ದಾರೆ. ಇಂದು ಬೆಳಗ್ಗೆ 10:30ಕ್ಕೆ ಹೆಲಿಕಾಪ್ಟರ್ ಮುಖಾಂತರ ತುಮಕೂರು ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ಬರಲಿದ್ದಾರೆ. ಮೊದಲಿಗೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ದರ್ಶನ ಮಾಡಿ ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಉಪರಾಷ್ಟ್ರಪತಿ ಆಗಮನ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಲಕ್ಷಾಂತರ ಭಕ್ತರು, ಸಾವಿರಾರು ಶಿಷ್ಯರು, ಹಲವು ಗಣ್ಯರು ಕೂಡ ಆಗಮಿಸಲಿದ್ದಾರೆ. ಬೆಳಿಗ್ಗೆ ಸುಮಾರು 10:40ಕ್ಕೆ ಇಲ್ಲಿಗೆ ಗದ್ದುಗೆಗೆ ನೇರವಾಗಿ ಬರ್ತಾರೆ. ಗದ್ದುಗೆಗೆ ಬೆಳಗ್ಗೆ 10:52ಕ್ಕೆ ಬರ್ತಾರೆ. ಗದ್ದುಗೆಯಲ್ಲಿ ಭಕ್ತಿ ಸಮರ್ಪಣೆ ಬೆಳಗ್ಗೆ 10:52ರಿಂದ 10:57 5 ನಿಮಿಷ ಕಾಲ ಇರ್ತದೆ. 10:57ಕ್ಕೆ ಅಲ್ಲಿ ಗದ್ದುಗೆಯಿಂದ ಬಿಟ್ಟು 11 ಗಂಟೆಗೆ ಸರಿಯಾಗಿ ಗೋಸಲ ಸಿದ್ದೇಶ್ವರರ ವೇದಿಕೆ ಅಲ್ಲಿ ಕಾರ್ಯಕ್ರಮ ನಡೆಯೋ ಜಾಗ. ವೈಸ್ ಪ್ರೆಸಿಡೆಂಟ್ ಅವರು ಬರ್ತಾ ಇದ್ದಾರೆ. ಸೊ ಯೂನಿವರ್ಸಿಟಿಯಲ್ಲಿ ಲ್ಯಾಂಡ್ ಆಗಿ ಅವರು ಮಠಕ್ಕೆ ಹೋಗ್ತಾರೆ. ಅಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಹೋಗ್ತಾರೆ. ಸೊ ಇದಕ್ಕೆ ಬೇಕಾಗಿರೋ ಬಂದೋಬಸ್ತ್ ಎಲ್ಲ ಮಾಡಲಾಗಿದೆ. ಸೊ ಅವತ್ತೊಂದು ದಿನ ಟ್ರಾಫಿಕ್ ರೆಗ್ಯುಲೇಷನ್ಸ್ ಇರ್ತವೆ, ಎಸ್ಪೆಷಲಿ BH ರೋಡ್ ಮತ್ತು ಸಿದ್ಧಗಂಗಾ ಮಠ ಏರಿಯಾ. ಸೊ ಜೊತೆಗೆ ಆಕ್ಸೆಸ್ ಕಂಟ್ರೋಲು ಇರುತ್ತೆ. ಸೊ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಆ ದಿನ ಪೊಲೀಸ್ ಜೊತೆ ಕೋಆಪ್ರೇಟ್ ಮಾಡಿ ಏನು ಕಾರ್ಯಕ್ರಮ ನಡೆಯಬೇಕು ಅದನ್ನು ಚೆನ್ನಾಗಿ ಮಾಡ್ಸೋಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವೈಸ್ ಪ್ರೆಸಿಡೆಂಟ್ ಅವರು ಬರ್ತಾ ಇದ್ದಾರೆ. ಸೊ ಯೂನಿವರ್ಸಿಟಿಯಲ್ಲಿ ಲ್ಯಾಂಡ್ ಆಗಿ ಅವರು ಮಠಕ್ಕೆ ಹೋಗ್ತಾರೆ. ಅಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಹೋಗ್ತಾರೆ. ಸೊ ಇದಕ್ಕೆ ಬೇಕಾಗಿರೋ ಬಂದೋಬಸ್ತ್ ಎಲ್ಲ ಮಾಡಲಾಗಿದೆ. ಸೊ ಅವತ್ತೊಂದು ದಿನ ಟ್ರಾಫಿಕ್ ರೆಗ್ಯುಲೇಷನ್ಸ್ ಇರ್ತವೆ, ಎಸ್ಪೆಷಲಿ BH ರೋಡ್ ಮತ್ತು